ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನಾ ಅನ್ಯಾಂಶ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಸಮಸ್ತ ಗುರುಭ್ಯೋ ನಮಃ. ಹರೇ ಶ್ರೀನಿವಾಸ. ನಾವು ಇವತ್ತಿನಿಂದ ಸ್ವಲ್ಪ ನಿತ್ಯ ಅನುಸಂಧಾನ ಕ್ರಮವನ್ನು ಸ್ವಲ್ಪ ತಿಳಿಯುವ ಪ್ರಯತ್ನ ಮಾಡೋಣ. ನಾವು ನಿತ್ಯವೂ ಸಕಲ ಈ ಭಾರತ ದೇಶದಲ್ಲಿರುವ ಸಕಲ ಪುಣ್ಯಕ್ಷೇತ್ರಗಳನ್ನು ಮಾನಸಿಕವಾಗಿ ಹೋಗಿ ದರ್ಶನ ಮಾಡುವಂತೆ ನಾವು ಪ್ರಾರ್ಥನೆ ಮಾಡಬೇಕು. ಅದು ಹೇಗೆ ಅಂತ ಸ್ವಲ್ಪ ತಿಳಿಯೋಣ. ನಮ್ಮ ಭಾರತ ದೇಶದಲ್ಲಿ ಬದ್ರಿಯಿಂದ ಅನಂತಪುರವರೆಗೆ ಸಕಲ ಸ್ಥಳಗಳಲ್ಲೂ ಭಗವಂತ ಒಂದೊಂದು ರೂಪದಿಂದ ನಿಂತು ನಮಗೆ ಅನುಗ್ರಹ ಮಾಡ್ತಾ ಇದ್ದಾನೆ. ಅವರನ್ನು ನಾವು ನಿತ್ಯವೂ ಬೆಳಿಗ್ಗೆ ಎದ್ದಿದ ತಕ್ಷಣನೇ ನಾವು ಆ ಪುಣ್ಯಕ್ಷೇತ್ರಕ್ಕೆ ನಾವು ಮಾನಸಿಕವಾಗಿ ಹೋಗಿ ಅಲ್ಲಿರುವ ಮೂರ್ತಿಯನ್ನು ನೋಡಿ ಪ್ರದಕ್ಷಿಣೆ ನಮಸ್ಕಾರ ಮಾಡಿ ಅವರ ಅನುಗ್ರಹವನ್ನು ಪಡೆದು ಮತ್ತೆ ಬಾಕಿ ಕಾರ್ಯಗಳಲ್ಲಿ ನಾವು ತೊಡಗಬೇಕು. ಇದನ್ನು ನಿತ್ಯ ಅನುಸಂಧಾನ ಕ್ರಮದಲ್ಲಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಅದರ ಬಗ್ಗೆ ಸ್ವಲ್ಪ ತಿಳಿಯೋಣ. ಮೊದಲನೇದಾಗಿ ಬದ್ರಿ ನಾರಾಯಣನಿಗೆ ನಮಸ್ಕಾರ, ಕಾಶಿ ಬಿಂದು ಮಾಧವನಿಗೆ ನಮಸ್ಕಾರ, ಕಾಶಿ ವಿಶ್ವನಾಥನಿಗೆ ನಮಸ್ಕಾರ, ಗಯಾ ಗದಾಧರನಿಗೆ ನಮಸ್ಕಾರ, ಪ್ರಯಾಗ ಮಾಧವನಿಗೆ ನಮಸ್ಕಾರ, ಅಯೋಧ್ಯ ರಾಮನಿಗೆ ನಮಸ್ಕಾರ, ಪುರಿ ಜಗನ್ನಾಥನಿಗೆ ನಮಸ್ಕಾರ, ಅಹೋಬಿಲ ನರಸಿಂಹನಿಗೆ ನಮಸ್ಕಾರ, ತಿರುಪತಿ ಶ್ರೀನಿವಾಸನಿಗೆ ನಮಸ್ಕಾರ, ಕಂಚಿ ವರದರಾಜನಿಗೆ ನಮಸ್ಕಾರ, ಶ್ರೀರಂಗ ರಂಗನಾಥನಿಗೆ ನಮಸ್ಕಾರ, ರಾಮೇಶ್ವರ ಸೇತು ಮಾಧವನಿಗೆ ನಮಸ್ಕಾರ, ರಾಮೇಶ್ವರ ರಾಮನಾಥನಿಗೆ ನಮಸ್ಕಾರ, ಅನಂತಪುರ ಪದ್ಮನಾಭನಿಗೆ ನಮಸ್ಕಾರ, ಗುರುವಾಯೂರ್ ಶ್ರೀ ಕೃಷ್ಣನಿಗೆ ನಮಸ್ಕಾರ, ಉಡುಪಿ ಶ್ರೀ ಕೃಷ್ಣನಿಗೆ ನಮಸ್ಕಾರ, ದ್ವಾರಕಾ ಕೃಷ್ಣನಿಗೆ ನಮಸ್ಕಾರ, ಕೊಲ್ಲಾಪುರ ಮಹಾಲಕ್ಷ್ಮಿಗೆ ನಮಸ್ಕಾರ, ಪಂಡರಾಪುರ ವಿಠಲನಿಗೆ ನಮಸ್ಕಾರ, ದ್ವಾರಕಾ ಕೃಷ್ಣನಿಗೆ ನಮಸ್ಕಾರ, ಪುಷ್ಕರ ಪುರುಷೋತ್ತಮನಿಗೆ ನಮಸ್ಕಾರ, ಬದ್ರಿ ನಾರಾಯಣನಿಗೆ ನಮಸ್ಕಾರ. ಈ ತರ ನಾವೊಂದು ಕ್ಲಾಕ್ ವೈಸ್ ಅಲ್ಲಿ ನಮ್ಮ ಇಡೀ ಭಾರತ ದೇಶದಲ್ಲಿರುವ ಸಕಲ ಪುಣ್ಯಕ್ಷೇತ್ರಗಳನ್ನು ಒಂದು 2 ನಿಮಿಷದಲ್ಲಿ ನಮ್ಮ ಮನಸ್ಸಲ್ಲಿ ಚಿಂತನೆ ಮಾಡಿ ಅಲ್ಲಿರುವ ಭಗವತ್ ರೂಪಗಳನ್ನ ಮನಸ್ಸಲ್ಲಿ ತಂದುಕೊಂಡು ನಾವು ಅವರಿಗೆ ಪ್ರದಕ್ಷಿಣೆ ನಮಸ್ಕಾರ ಮಾನಸಿಕವಾಗಿ ಮಾಡಿದರೆ ಅನಂತ ಪುಣ್ಯ ಇದೆ ಅಂತ ಅನುಸಂಧಾನ ಕ್ರಮದಲ್ಲಿ ತಿಳಿಸಿಕೊಡುತ್ತಾರೆ. ಇದು ಸುಲಭ ಸಾಧ್ಯವೇ. ಇದನ್ನು ನಾವು ನಿತ್ಯವೂ ಪ್ರಯತ್ನ ಮಾಡಬೇಕು. ಆದ್ರಿಂದ ಭಗವಂತ ಪ್ರೀತನಾಗ್ತಾನೆ, ನಮ್ಮ ಮನಸ್ಸಲ್ಲಿ ಬಂದು ನಿಲ್ಲುತ್ತಾನೆ. ಪುರಂದರದಾಸರು ಹೇಳ್ತಾರೆ ಒಂದು ಹಾಡಲ್ಲಿ, ನಿಲ್ಲಬೇಕಯ್ಯ ಕೃಷ್ಣಯ್ಯ ನೀ ನಿಲ್ಲಬೇಕಯ್ಯ ಕೃಷ್ಣಯ್ಯ, ಮಲ್ಲವರ್ಧನ ಶಿರಿ ಪಲ್ಲಭ ಎಲ್ಲ ಹೃದಯದಲ್ಲಿ ಸಂತದಲ್ಲಿ ನಿಲ್ಲಬೇಕಯ್ಯ ಕೃಷ್ಣಯ್ಯ. ಈ ಹಾಡಿನಲ್ಲಿ ಫೈನಲ್ ಆಗಿ ಅವರು ಹೇಳ್ತಾರೆ, ನಿಲ್ಲು ಎನ್ನ ಮನದಲ್ಲಿ ಒಂದೇ ಗಳಿಗೆ. ಹಾಗೆ ಅಂತ ಪುರಂದರದಾಸರು ದೇವರನ್ನ ಪ್ರಾರ್ಥನೆ ಮಾಡ್ತಾರೆ. ಒಂದು ಕ್ಷಣ ನಮ್ಮ ಮನಸ್ಸಲ್ಲಿ ಭಗವಂತ ಇರಬೇಕು ಅಂದ್ರೆ ನಾವು ಅದಕ್ಕೆ ತವಕದಿಂದ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು. ಭಗವಂತ ಪ್ರೀತನಾಗ್ತಾನೆ, ಖಂಡಿತ ನಮ್ಮ ಮನೆಯಲ್ಲೂ ಬರ್ತಾನೆ, ನಮ್ಮ ಮನಸ್ಸಲ್ಲೂ ನಿಲ್ಲುತ್ತಾನೆ. ನಾವು ಪ್ರಯತ್ನ ಮಾಡೋಣ. ಶ್ರೀ ಕೃಷ್ಣಾರ್ಪಣ ಮಸ್ತು.